ತೆಲಂಗಾಣದಲ್ಲಿ 43% ನಿಗದಿ ಮಾಡಿದ್ದಾರೆ ಜಾತಿ ಗಣತಿ ಆಮೇಲೆ ಮಾತಾಡೋಣ ಬಿಡಿ. ಕೇಂದ್ರದ ನಾಯಕರುಗಳನ್ನು ಭೇಟಿಯಾಗಿದ್ದೀರಾ? ಫಸ್ಟ್ ಈಗ ನಾನು ಈ ಇರಿಗೇಷನ್ ಬಂದೆ, ನಮ್ಮ ದೇವಸ್ಥಾನ ಇದೆ, ನಮ್ಮ ಲೀಡರ್ಗಳು ಟೈಮ್ ಅವರೆಲ್ಲ ಒಂದು ಆಲ್ ಇಂಡಿಯಾ ಆಫೀಸ್ ಬೇರರ್ಸ್ ಮೀಟಿಂಗ್ ನಡೀತಾ ಇದೆ. 27ನೇ ತಾರೀಕಿನ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಸಭೆಯನ್ನ ಕರೆದಿದ್ದಾರೆ. ಇಲ್ಲಿ ಆಲ್ ಜಿಲ್ಲಾ ಕಾಂಗ್ರೆಸ್ ನಮ್ಮ 34 ಜಿಲ್ಲೆ ಏನಿದೆ ಅವರು ಕರೆದಿದ್ದಾರೆ. ನಾನು ಅವತ್ತು ಬರ್ತಾ ಇದ್ದೀನಿ. 28, 27 ಕರೆದಿದ್ದಾರೆ. ಡೆಲ್ಲಿ ACC ಹೌದು. ಅದಕ್ಕೆಲ್ಲ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲ ಜಿಲ್ಲಾ ಅಧ್ಯಕ್ಷರು, DCC ಪ್ರೆಸಿಡೆಂಟ್ ಮಾತ್ರ ಮತ್ತು ನನಗೆ PCC ಪ್ರೆಸಿಡೆಂಟ್ ಹೇಳಿದ್ದಾರೆ 27ನೇ ತಾರೀಕು 8ನೇ ತಾರೀಕಿಗೆ ಅಹಮದಾಬಾದಲ್ಲಿ ಶಬರ್ಮತಿ ಪಕ್ಕದಲ್ಲಿ ನಮ್ಮ ACC ಮೆಂಬರ್ಸ್ಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ACC ಮೆಂಬರ್ಸು ಅಲ್ಲೊಂದು ಮೀಟಿಂಗು, ನಮ್ಮ ACC ಮೀಟಿಂಗು ಅಲ್ಲಿ ನಡೀತದೆ. ಅದಕ್ಕೂ ಕೂಡ ನಮ್ಮ ನಾಯಕರುಗಳೆಲ್ಲ ACC ಮೆಂಬರ್ಸ್ ಯಾರಿದ್ದಾರೆ, ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ ಅವರೆಲ್ಲ ಹೋಗ್ತಾರೆ. MPs ಎಲ್ಲ ಹೋಗ್ತಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಗ್ರೇಟರ್ ಬೆಂಗಳೂರು ವಿಚಾರವನ್ನ ಇಟ್ಕೊಳ್ತಾ ಇರ್ತಕ್ಕಂಥದ್ದು. ಸರ್, ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ನಾವು ಯಾವುದೇ ರೀತಿಯಾದ ಲೂಟಿ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ, ಅಂದ್ರೆ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ. ಏನಾದ್ರು ಒಳ್ಳೇದು ಮಾಡ್ಬೇಕಾದ್ರೆ ಅಡಚಣೆಗಳಿದ್ದೇ ಇರ್ತದೆ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡಚಣೆಗಳು, ಕಲ್ಲು ಎಸೆಯೋರು, ಮಾತಾಡೋರು ಇರ್ತಾರೆ. ಈ ಜಾಗನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗನೇ ಇದನ್ನ ನೋಟಿಫಿಕೇಶನ್ ಮಾಡಿದ್ದು. 5 ಕಡೆ, ಇಲ್ಲಿ ಸಾತ್ನೂರು, ಸೋಂಪುರ, ಅಲ್ಲೆಲ್ಲೋ ಎಲ್ಲ ಕಡೆ 5-6 ಕಡೆ ಮಾಡಿದ್ರು. ಅದನ್ನ ಕಾರ್ಯರೂಪಕ್ಕೆ ತ್ಯಾಮಗೋಡ್ಲೆಲ್ಲ ಮಾಡಿದ್ರು. ಹೊಸಕೋಟೆಯಲ್ಲಿ ಒಂದು ಕಡೆ, ನಮ್ಮ ರಾಮನಗರದಲ್ಲಿ ಒಂದು ಕಡೆ, ಸಾತ್ನೂರಲ್ಲಿ ಒಂದು ಕಡೆ, ಸೋಲೂರು ಒಂದು ಕಡೆ, 5 ಕಡೆ ಮಾಡಿದ್ರು. ಅದನ್ನ ಡಿನೋಟಿಫೈ ಮಾಡಿರಲಿಲ್ಲ. ನಾನು ಡಿನೋಟಿಫೈಗೆ ಹೋಗಲಿಲ್ಲ. ನಾನು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನ ಒಂದು ಹೊಸ ಮಾದರಿ, ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂತೇಳಿ ನಾನು ಈ ಯೋಜನೆಗಳನ್ನು ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಅಪ್ರೂವ್ ಮಾಡಿದ್ದೇವೆ. ಸೊ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಕೂಡ ಆಗ್ತೀವಿ. ಈಗೇನು ಬೆಂಗಳೂರಿದೆ, ಒಂದು ಹೊಸ ಬೆಂಗಳೂರು ಥರ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕುಮಾರಸ್ವಾಮಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ಅವ್ರದ್ದೇ ಅಕ್ಕಪಕ್ಕ ಜಮೀನುಗಳು ಜಾಸ್ತಿ ಇರ್ತದೆ. ಅವ್ರಿಗೆ ಒಳ್ಳೇದ. ಮೋಸ್ಟ್ ಬೆನಿಫಿಷಿಯರಿ ಯಾರಿಗೆ ಅಂತಂದ್ರೆ ಅವ್ರ ಫ್ಯಾಮಿಲಿಯವ್ರಿಗೆ. ಶಾಸಕರು ಮತ್ತೆ ಸಚಿವರು ಸಭೆಯನ್ನು ಸೇರಿದ್ರೆ ಇದು ಒಂದೊಂದು ದಿವಸ ಮುಗಿಲಿ. ಸೊ ಅವ್ರಿಗೆ ನಾವು ಮಾಡ್ತಾ ಇರೋದು ಬೆಂಗಳೂರಿಗೆ, ನಮ್ಮ ರಾಮನಗರ ಜಿಲ್ಲೆಗೆ ಅವ್ರಿಗೇನು ಒಂದು ಜೀವ ಕೊಟ್ಟು, ರಾಜಕೀಯ ಜೀವ ಕೊಟ್ಟು ಆ ಜಿಲ್ಲೆಗೆ ಒಂದು ಹೊಸ ರೂಪ ಕೊಡಕ್ಕೆ ಮಾಡ್ತಾ ಇದ್ದೀವಿ. ಅವರೇ ಹೆಚ್ಚು ಬೆನಿಫಿಷಿಯರಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಅವ್ರಿಗೆ ಹೇಳ್ಬೇಕು, ನನ್ನ ಬೈಲಿಲ್ಲ, ಇನ್ಯಾರು ಬೈತಾರ ಅವರು? ಪರೋಕ್ಷವಾಗಿ ನೀವೇ ಹೆಲ್ಪ್ ಮಾಡ್ತಿದ್ದೀರಾ ಅಂತ ನೀವೇ ಹೇಳ್ದಂಗೆ ಅವರಿಗೆ ಜಾಸ್ತಿ ಫಲಾನುಭವಿ. ಈಗ ನಾವು ಪಕ್ಕದಲ್ಲಿ, ಅವ್ರ ಜಮೀನ್ ಪಕ್ಕದಲ್ಲಿದೆ ಅಂತಂದ್ಬಿಟ್ಟು ನಾವು ದ್ವೇಷದ ರಾಜಕಾರಣ ಮಾಡಕ್ಕಾಗ್ತದ? ಈಗ ಅವ್ರು ಯಾವತ್ತೋ 5,000ಕ್ಕೋ 6,000ಕ್ಕೋ 7,000ಕ್ಕೋ 84 85 ಅವ್ರ ತಂದೆ ಜಮೀನು ತಗೊಂಡಿದ್ರು. ಅವರ ಅತ್ತೆ ಜೊತೆ ಅವರ ನಾದಿನಿ ಹೆಸರಿಗೋ ಅವ್ರ ಹೆಸರಿಗೋ ತಗೊಂಡಿದ್ರು. ಅದಾದ್ಮೇಲೆ ಅದು ಇವ್ರಿಗೆ ಗಿಫ್ಟ್ ಬಂತು. ಇವತ್ತೆಲ್ಲ 7 ಕೋಟಿ 8 ಕೋಟಿ 10 ಕೋಟಿ ಹೋಗ್ತದೆ. ಇದೆಲ್ಲ ಆದ ತಕ್ಷಣ 10 ಕೋಟಿ ಆಗೋಯ್ತದೆ. ಡಬಲ್ ಹೌದಪ್ಪ. ನೀನ್ ತೆಗ್ದು ನೋಡು ಡಾಕ್ಯುಮೆಂಟ್ಸ್ ಎಲ್ಲ. ಈಗ ನಾವು ಎಲ್ಲ 2,000 3,000 ತಗೊಂಡಿದ್ದಪ್ಪ ಒಂದು ಕಾಲದಲ್ಲಿ. ನಮ್ಮವು ಆಗಿವಪ್ಪ, ಏನ್ ಮಾಡಕ್ಕಾಗುತ್ತೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.